ಮಗು ಊಟ ಬಿಟ್ಟು ನಾವು ಹೆಲೋ ಗೈಸ್, ಜೀವನದಾಗ ಏನೈತತ್ ಮತ್ತೆ ಬಂದ್ಬಿಟ್ಟಿವಿ ನೋಡ್ರಿ ಇನ್ನೊಂದು ಬ್ಲಾಗ್ ಒಳಗೆ ರೀ. ಇವತ್ತಿನ ಬ್ಲಾಗ್ ಒಳಗೆ ಏನೈತಂದ್ರಿ, ಇವತ್ತು ಕನ್ನಡ ರಾಜ್ಯೋತ್ಸವ ರೀ. ನಿಮ್ಮೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಈಗ ಗೈಸ್ ಹೋಗೋಣ ಕಾಲೇಜಿಗೆ, ಯಾಕಂದರೆ ಕಾಲೇಜ್ದಾಗ ಫಂಕ್ಷನ್ ಐತಿ. ಫಂಕ್ಷನ್ದೊಳಗೆ ಪ್ರೈಸ್ ಇಟ್ಟಾರ್ರಿ, ಅಂದರೆ 10,000 5,000 ಹಿಂಗೆ ಬಹುಮಾನಗಳು ಇಟ್ಟಾರಿ ಡ್ಯಾನ್ಸ್ ಮಾಡಕ್ಕೆ. ಅದಕ್ಕೆ ಡ್ಯಾನ್ಸ್ ಕಾಂಪಿಟೇಷನ್ಸ್ ಅದಾವ್ರಿ. ಈಗ ಕಾಲೇಜಿಗೆ ಹೋಗೋನು ಕನ್ನಡ ರಾಜ್ಯೋತ್ಸವದ ಪೂರಾ ಮಜಾ ನಿಮಗೆ ತೋರಿಸ್ತೀನಿ ರೀ. ನಡ್ರಿ GFGC ಕಾಲೇಜ್ ನೋನಗರಿ ಹೋಗೋದು. ಫಸ್ಟ್ ಅದಕ್ಕಿಂತ ಮುಂಚೆ ಶೂಸ್ ಹಾಕೊಂಡು ರೆಡಿ ಆಗೋಣ ಹೋಗೋಣ ರೀ. ಒಳಗಿಂದ ರೂಮ್ ಒಳಗಿಂದ ಯಾಕೆ ಮಾಡಿಲ್ಲ ಅಂದ್ರೆ ರೀ, ಇಲ್ಲಿ ಅಷ್ಟು ಬೆಳಕು ಬರೋದು ರೀ, ಅದಕ್ಕೆ ಹೊರಗೆ ನಿಂತು ಮಾಡಾಕತ್ತೇನೆ ರೀ. ಅಂದರೆ ಬೆಳಕೊಳಗೆ ವಿಡಿಯೋ ಸ್ವಲ್ಪ ಕ್ಲಾರಿಟಿ ಇರ್ತೈತೆ. ಈಗ ಜಲ್ದಿ ಶೂಸ್ ಹಾಕೊಂಡು ಹೋಗೋಣ ನಡ್ರಿ. ಈಗ ಶೂಸ್ ಹಾಕೊಂಡು ಹೋಗಾಕತ್ತೀನಿ ನೋಡ್ರಿ ಕಾಲೇಜಿಗೆ ರೀ. ಗಾಡಿ ನನ್ನ ಕ್ಯೂಟಿ ಪಾಯಿ ಕೆಳಗೆ ನಿಂತಾಳೆ ನೋಡ್ರಿ, ನನ್ನ ಕ್ಯೂಟಿ ಪಾಯಿ. ಇವತ್ತಿನ ಬ್ಲಾಗ್ ಪೂರಾ ಕನ್ನಡದಾಗೆ ಇರ್ತೈತೆ ರೀ, ಯಾಕಂದರೆ ಇವತ್ತು ಕನ್ನಡ ರಾಜ್ಯೋತ್ಸವ ಅದಕ್ಕೆ ರೀ. ಹಂಗೇನಿಲ್ಲ ರೀ, ಬರೀ ಕನ್ನಡ ರಾಜ್ಯೋತ್ಸವದಿಂದನೇ ಅಷ್ಟೇ ಕನ್ನಡ ನೋಡ್ರಿ. ನಂದು ಕಾಂಟೆಂಟ್ ಅಷ್ಟೇ ಹಿಂದಿ ಒಳಗೆ ಇರ್ತೈತೆ ರೀ. ನಾ ಮಾತಾಡೋದಂದರೆ ಕನ್ನಡ ಒಳಗೆ ರೀ. ಆದರೂ ಇವತ್ತು ಯಾಕೋ ಗೊತ್ತಿಲ್ಲ, ಆದ್ರೆ ಇವತ್ತಿನ ಬ್ಲಾಗ್ ಅಂತೂ ಪೂರಾ ಕನ್ನಡ ಒಳಗೆ ಇರ್ತೈತಿ. ಹಿಂದಿ ಆಡಿಯನ್ಸ್ ಟ್ರೈ ಮಾಡಿರಿ ನೀವು ಈ ವಿಡಿಯೋವನ್ನು ಪೂರಾ ನೋಡೋಕೆ, ಯಾಕಂದರೆ ತಿಳಿಲಿಲ್ಲ ಅಂದ್ರೇನು ಆ ಎಂಜಾಯ್ಮೆಂಟ ನಿಮಗೆ ತೋರ್ಸಕ್ಕೆ ನಾನು ಟ್ರೈ ಮಾಡ್ತೀನಿ ರೀ. ಪೂರಾ ಪ್ರಯತ್ನ ಮಾಡ್ತೀನಿ ರೀ ನಿಮಗೆ ತೋರಿಸ್ಬೇಕಂತ. ನಡ್ರಿ ಹೋಗೋ. ಇಷ್ಟು ದಿನ ಐತ್ರಿ ಈ ಸ್ಟ್ಯಾಂಡ್ ಹಾಕ್ಸೀನಿ ರೀ, ಇದು ಸ್ಕೂಟಿ ಸ್ಟ್ಯಾಂಡ್. ಆದರೆ ಇನ್ನೂ ಮಟ್ಟ ಅದನ್ನು ಹಾಕಿ ಅದ್ರೊಳಗಿಂದ ವೀಡಿಯೋ ಮಾಡಿರ್ತೀವಿ. ಅದು ನಾರ್ಮಲಿ ಮೊಬೈಲ್ ಇಡಕ್ಕೆ ಮಾಡಿರ್ತಾರೆ. ಆದರೂ ಈಗ ಹೋಗುವಾಗ ಅದ್ರೊಳಗೆ ಹಾಕಿ ಒಂದು ಕ್ಲಿಪ್ ತೋರಿಸ್ತೀನಿ ರೀ. ಅದ್ರೊಳಗೂ ಮೊಬೈಲ್ ಹಾಕಿವಂದ್ರೆ ಹೆಂಗೆ ವೀಡಿಯೋ ಬರ್ತೈತೆ ನಡ್ರಿ. ಬಂದೀವಿ ನೋಡ್ರಿ ಒಳಗೆ. ಇವಾಗ ಪೂರಾ ಟ್ರೈ ಮಾಡ್ತೀನಿ ರೀ, ಡೈಲಿ ಒಂದು ಚಲೋ ಕಾಂಟೆಂಟ್ ಆಗ್ಬೇಕಂತ. ಇಷ್ಟು ದಿನ ನಿಂತ ವಿಡಿಯೋ ಯಾಕೆ ಮಾಡಿಲ್ಲ ಅಂದ್ರಪ್ಪ, ಯಾಕಂದರೆ ಡೈಲಿ ನೀವು ಅದೇ ಲೈಫ್ ನೋಡ್ಕೇಸಿ ನಿಮ್ಗೆ ಬೋರ್ ಆಗ್ತಿಲ್ಲ. ನಾ ಡೈಲಿ ವಿಡಿಯೋ ಹಾಕಿಲ್ಲ. ಈಗ ಹೋಗ್ಬೇಕು ಸೆಮಿನಾರ್ ನಡ್ರಿ, ಅಲ್ಲಿ ನಡೆಯಾಕತ್ತೈತಿ ಎಲ್ಲ ಸೌಂಡ್ ಬರಾಕತ್ತಿರ್ಬೇಕು ನಿಮಗೆ. ಕನ್ನಡ ಭಾಷೆಯಂದ ಈ ಕನ್ನಡ ನಾಡಲ್ಲಿ ನಮ್ಮ ಕನ್ನಡ ಜನ ಚಂದ. ಧಾರವಾಡ ಜಿಲ್ಲೆ ನೋಡ ದಾಸವಾಳ ಹೂವ ನೋಡ, ಧಾರವಾಡ ಜಿಲ್ಲೆದಾಗ ದಾಸವಾಳ ಹೂವ ನೀ ನಮ್ಮದು. ಕನ್ನಡ ಭಾಷೆಯಂದ ಈ ಕನ್ನಡ ನಾಡಲ್ಲಿ ನಮ್ಮ ಕನ್ನಡ ಜನ ಚಂದ. ಗುಲ್ಬರ್ಗ ಜಿಲ್ಲೆ ನೋಡ ಗುಲಾಬಿ ಹೂವ ನೋಡ, ಗುಲ್ಬರ್ಗ ಜಿಲ್ಲೆದಾಗ ಗುಲಾಬಿ ಹೂವ ನೀನೊಮ್ಮೆ ಬಂದು ನೋಡ. ಹೋಯ್ ಕನ್ನಡ ನಾಡು ಚಂದಾವು, ಕನ್ನಡ ಭಾಷೆ ಅಂದಾವು, ಈ ಕನ್ನಡ ನಾಡಲ್ಲಿ ನಮ್ಮ ಕನ್ನಡ ಜನ ಚಂದ. ಬಾಗಲಕೋಟ ಜಿಲ್ಲೆ ನೋಡ 43 ಸೆಕ್ಟರ್ ನೋಡ,
ಹೋಯ್ ಕನ್ನಡ ನಾಡು ಚಂದವು ಕನ್ನಡ ಭಾಷೆ ಅಂದವು ಈ ಕನ್ನಡ ನಾಡಲ್ಲಿ ನಮ್ಮ ಕನ್ನಡ ಜನ ಚಂದ. ಗೈಸ್ ಈಗ ಅಲ್ಲಿಂದ ಹೊರಗೆ ಬಂದಿವಿ, ಯಾಕಂದ್ರೆ ಈಗ ಊಟಕ್ಕೆ ಬಿಟ್ಟಾರ. ಸಣ್ಣ ಹುಡುಗರಿಗೆ ಹೆಂಗೆ ಊಟಕ್ಕೆ ಬಿಡ್ತಾರೋ ಮಗು ಊಟಕ್ಕೆ ಬಿಟ್ಬಿಟ್ಟಾರೆ. ಈಗ ಊಟ ಮಾಡ್ತೀವಿ, ಊಟ ಮಾಡ್ಕೇಸಿ ಡ್ಯಾನ್ಸ್ ಫಂಕ್ಷನ್ ಹಾಕಿ ಡ್ಯಾನ್ಸ್ ಫಂಕ್ಷನಿಗೆ ಎಂಜಾಯ್ ಮಾಡೋದು. ಅದಕ್ಕಿಂತ ಮುಂಚೆ ಫಸ್ಟ್ ಊಟ ಮಾಡೋದು. ನಡ್ರಿ ಫಿಟ್ಟಿಂಗ್ ಮಾಡ್ಕೇಸಿ 2 ಸೆಕೆಂಡ್ ಒಳಗೆ ಹಾಕ್ಸ್ಕೊಂಡು ಬಂದ್ಬಿಟ್ಟಿವಿ ನೋಡ್ರಿ. ಪಾಳಿಗೆ ನೋಡ್ಸ್ಕೊಂಡು ಬಂದಿರ್ತೀವಿ. ಟೀಚರ್ಸ್ಗಳು ಸಪೋರ್ಟ್ ಇತ್ತಂದ್ರೆ ಸಾಕು. ಈ ಟೀಚರ್ಸಿಗೆ ನೀವು ಹಾಕ್ಸೋದು ನೀವಲ್ಲಿ ನಾವು ಹಾಕ್ಸ್ಕೊಂಡು ಬಂದ್ಬಿಟ್ಟಿವಿ. ಹೆಂಗೆ ಹಾಕ್ಸ್ಕೊಂಡು ಬಂದಿ ನಾವು ಅಡ್ಡೋಗಿ ಅದು ಹೇಳಾಕತ್ತಿಲ್ಲ. ನಾವು ಪಾಳಿ ಮ್ಯಾಗ ನಿಂತಿದ್ದೀವಿ ಇಲ್ಲಪ್ಪ ಸ್ಟಾರ್ಟಿಂಗ್. ಹೆಂಗೆ ಬಂದೀವಿ ಮುಂದೆ ಬಂದು ದೇವ್ರು ಕರ್ಕೊಂಡ್ಬಂದ ಇನ್ಫ್ಲೂಯೆನ್ಸ್ ಇಂದ ಏನೇನೋ ಕಿತಾಪತಿ ಮಾಡಿ ಎಲ್ಲಕ್ಕಿಂತ ಲಾಸ್ಟ್ ಇದ್ದವ್ರು ಎಲ್ಲಕ್ಕಿಂತ ಫಸ್ಟ್ ಏನು ಬಂದುಬಿಟ್ಟಿವ್ರಿ. ನಟಿ ಒಳಗೆ ಹೋಗೋಣ ನಿಮಗೆ ತೋರಿಸ್ತೀನಿ ಏನೇನು ಒಳಗೆ ಕಿತಾಪತಿ ನಡೆಯಾಕತ್ತಾವಂತ. ನಿಮಗೆ ಅನ್ಸಾಕತ್ತಿರ್ಬೇಕು ನಾ ಎಲ್ಲಕ್ಕಿಂತ ಫಸ್ಟ್ ಹೋಗತ್ತೀನಿ ಅಂತ. ಆದರೆ ಹಂಗಿಲ್ಲ, ನಾನು ಈಗಾದರೂ ಲೇಟೇ ಅದೀನಿ. ಲೇಟೇ ಸುದೀಪನ್ ಯಾವಂತ ಹೆಸರೇ ಲೇಟ್ ನಿಮಗೆ ಎಲ್ಲರಿಗೂ ಗೊತ್ತೇ ಇದೆ. ಆದರೂ ನಟ್ ಒಳಗೆ ಹೋಗೋದು ತೋರಿಸ್ತೀನಿ ಅಂತ
ಕನ್ನಡಿಗರ ಮನಸ್ಸು ಕನ್ನಡ, ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ.
ದಯವಿಟ್ಟು ಕಳಕಳಿ ವಿನಂತಿ, ಇದು ಸ್ಪರ್ಧೆ ನೀಡ್ತಾ ಇದ್ದಾರೆ. ಆಯ್ತ್ರಿ ನೀವು ಸಹಕಾರ ಕೊಡ್ಬೇಕಂದ್ರೆ ಸ್ಪರ್ಧೆಗೆ ಇದಕ್ಕೆ ಮೌಲ್ಯ ಸಿಗುದಿಲ್ಲ. ಈ ಕಡೆ ಯಾವುದೇ ಸ್ಪರ್ಧೆ ನೀಡಬೇಕಾಗಿತ್ತಂದ್ರೆ ಭಾಳ ದಯವಿಟ್ಟು ರೈತ ಮಾಡ್ಕೊಳ್ತಿದ್ರು ವಿದ್ಯಾರ್ಥಿಯನ್ನ. ಯಾಕಂದ್ರೆ ಇಷ್ಟೇ ತನ ಕಾಪಾಡ್ಕೊಂಡು ಬಂದಿರ್ತಕ್ಕಂಥ ಶಿಸ್ತನ್ನ ದಯವಿಟ್ಟು ನಿಮ್ಮಲ್ಲಿ ವಿನಂತಿ. ಯಾಕಂದ್ರೆ ಬೇರೆ ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚೆನ್ನ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚೆನ್ನ. 5,000 ಮತ್ತು ಪ್ರಶಸ್ತಿ ಪತ್ರ. ಎರಡನೆಯ ಬಹುಮಾನ, ದ್ವಿತೀಯ ಬಹುಮಾನ 3,000 ಮತ್ತು ಪ್ರಶಸ್ತಿ ಪತ್ರ, ಹಾಗೂ ತೃತೀಯ ಬಹುಮಾನ 2,000 ಮತ್ತು ಪ್ರಶಸ್ತಿ ಪತ್ರ. ಈ ರೀತಿ ನಾವು ಪ್ರಕಟಣೆಗೆ ನೀಡಿದ್ದೇವೆ. ಪ್ರಕಟಣೆಯಂತೆಯೇ ಗೈಸ್ ಫೈನಲಿ ಡ್ಯಾನ್ಸ್ ಅಂತೂ ಮುಗೀತ. ಈಗ ಹೋಗಾಕತ್ತೀವಿ ಇಲ್ಲಿಂದ. ಡ್ಯಾನ್ಸ್ ಅಂತೂ ಒಬ್ಬರ್ಕಿಂತ ಒಬ್ಬರು ಮಸ್ತ್ ಮಾಡಾಕತ್ತಿದ್ದಾರೆ. ಆದರೆ ಫಸ್ಟ್ ಪ್ರೈಸ್ ತೊಗೊಂಡು ಹೋದವರು ಇವ್ರು ಬಿಳಿಗಿ ಕಾಲೇಜ್ದವ್ರು ಫಸ್ಟ್ ಪ್ರೈಸ್ ತೊಗೊಂಡು ಹೋದ್ರಿ. ಆದರೆ ಡ್ಯಾನ್ಸ್ ಅಂತೂ ಬೆಂಕಿ ಇತ್ತು ಅವ್ರದ್ದು. ನೀವು ನೋಡ್ಕೇಸಿ ನಿಮಗೆ ಅನ್ನಿಸ್ತೈತಿ ಯಾಕಪ್ಪ ಇಂಥದ್ದೇನು ಮಾಡಿದ್ದೆ ನಾನು. ಇವ್ರಿಗೆ ಪ್ರೈಸ್ ಬರ್ಲಿಲ್ರಿ ಪಾಪ. ದಿನ ರಾತ್ರಿ ಕ್ಲಾಸ್ ಬಿಟ್ಟು ಬರ್ರೇ ಡ್ಯಾನ್ಸ್ ಮಾಡ್ತಿದ್ದರಿ. ಆದರೂ ಇವ್ರಿಗೆ ಪ್ರೈಸ್ ಬರಲಿಲ್ಲ. ಇರಲಿ, ಆಗೋದೇ ಜೀವಂತಾಗ ಏನೈತೆ ಅಂತ ಇಂಥವೆಲ್ಲ ಆಗೋದೆ. ಗೈಸ್ ಫೈನಲಿ ಇವತ್ತಿನ ವಿಡಿಯೋ ಇಷ್ಟೇ. ಸಿಗೋಣ ಮತ್ತೊಂದು ಬ್ಲಾಗ್ ಒಳಗ್ರಿ. ಇದು ವಿಡಿಯೋ ಇಲ್ಲೇ ಮುಗಿಸೋಣ್ರಿ. ಬಾಯ್.